ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಗಾಗಿ ಪೂಜೆಯನ್ನ ಮಾಡಲಾಗಿದೆ. ಮಳೆ ಕಡಿಮೆ ಇದೆ, ಸಂಪ್ರದಾಯ ಆಚರಣೆಗಳು ಹೆಚ್ಚಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಗಾಗಿ ಪೂಜೆಯನ್ನ ಮಾಡಲಾಗಿದೆ. ಮಳೆ ಕಡಿಮೆ ಆಗಿದೆ, ಸಂಪ್ರದಾಯದ ಆಚರಣೆಗಳು ಹೆಚ್ಚಾಗ್ತಾ ಇದೆ. ಮಳೆಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಾ ಇದೆ. ಹುನಗುಂದ ತಾಲೂಕಿನ ವರ್ಚಗಲ್ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ಗೊಂಬೆ ಪೂಜೆ ಮಾಡಿದ್ರೆ ಮಳೆ ಬೆಳೆ ಚೆನ್ನಾಗಾಗತ್ತೆ ಅನ್ನುವಂಥ ನಂಬಿಕೆ, ಹಾಗಾಗಿ ಪೂಜೆಯನ್ನ ಮಾಡಿರುವಂಥದ್ದು. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಒಂದು ವಿಶೇಷವಾದಂತಹ ಪೂಜೆಯನ್ನ ಮಾಡಿರುವಂಥದ್ದು. ಗೊಂಬೆ ಪೂಜೆಯನ್ನ ಮಾಡಿದ್ರೆ ಮಳೆನೂ ಚೆನ್ನಾಗಾಗತ್ತೆ, ಬೆಳೆನೂ ಕೂಡ ಚೆನ್ನಾಗಿ ಆಗತ್ತೆ ಅನ್ನುವ ನಿಟ್ಟಿನಲ್ಲಿ ಒಂದು ನಂಬಿಕೆ ಇಟ್ಕೊಂಡಿದ್ರು. ಹಾಗಾಗಿ ಇದೀಗ ಪೂಜೆಯನ್ನ ಮಾಡಿರುವಂಥದ್ದು. ರೈತರು ಕಂಗಾಲಾಗಿದ್ರು. ಮುಂಗಾರು ಮಳೆ ಕೈ ಕೊಟ್ಟಿತ್ತು. ಒಂದ್ ಕಡೆನಲ್ಲಿ ಬೆಳೆದಂತಹ ಬೆಳೆಗಳಿಗೆ ನೀರಿಲ್ದಲೇ ಬೆಳೆ ನಾಶ ಆಗ್ತಾ ಇದೆ. ಕುಡಿಯುವ ನೀರಿಗಾಗೂ ಕೂಡ ಹಾಹಾಕಾರ ಶುರುವಾಗುವಂತ ಸಾಧ್ಯತೆ ಇರುವಂತದ್ದು. ಈಗ ಆಲ್ರೆಡಿ ಹಲವು ಕಡೆನಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಹಾಗಾಗಿ ಮಳೆ ಬೆಳೆ ಎರಡೂ ಕೂಡ ಚೆನ್ನಾಗಾಗ್ಲಿ ಅನ್ನುವ ನಿಟ್ಟಿನಲ್ಲಿ ಗೊಂಬೆ ಪೂಜೆಯನ್ನ ಮಾಡಿರುವಂಥದ್ದು.